ಇವಾಗ ಅವ್ನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಇಷ್ಟು ದೂರ ಕರ್ಕೊಂಡು ಬಂದಿದ್ದಾನೆ, ಇಷ್ಟು ನೋವುಗಳನ್ನ ಕೊಟ್ಟಿದ್ದಾನೆ, ಇಷ್ಟು ಅನುಭವಿಸಿದ್ದಾನೆ, ಖುಷಿನೂ ಕೊಟ್ಟಿದ್ದಾನೆ, ಅದನ್ನು ಅನುಭವಿಸೋಕೆ ಅವಕಾಶ ಎಲ್ಲ ಮಾಡಿಕೊಟ್ಟಿದ್ದಾನೆ ಅಂದಾಗ ಈಗಲೂ ಕೂಡ ಅವನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಮೇ ಬಿ ತುಂಬ ಹಿಂಸೆ ಅನ್ನಿಸ್ತಿರ್ಬೋದು, ಕಷ್ಟ ಅನ್ನಿಸ್ತಿರ್ಬೋದು, ಅಥವಾ ಮುಂದೆ ಹೋಗೋಕ್ಕಾಗಲ್ಲ, ಅಥವಾ ಏನು ಆಗ್ತಿದೆ ಅನ್ನೋದು ಕೂಡ ನಿನಗೆ ಗೊತ್ತಾಗದೆ ಹೋಗ್ತಿರ್ಬೋದು. ಬಟ್ ಸ್ಟಿಲ್ ಅವನು ನಿನ್ನನ್ನು ಕೈ ಬಿಡೋದಿಲ್ಲ. ಇದೆಲ್ಲ ನಿನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಷ್ಟೇ, ನಥಿಂಗ್ ಎಲ್ಸ್. ಜಸ್ಟ್ ಕೀಪ್ ಮೂವಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ. ಪ್ರತಿದಿನ ಕಷ್ಟಗಳಿದ್ದೇ ಇರುತ್ತೆ. ಅದನ್ನು ನೀನು ಎಷ್ಟು ಇಗ್ನೋರ್ ಮಾಡ್ಕೊಂಡು ಬರ್ತೀಯೋ ಅಷ್ಟು ಖುಷಿ ನಿನಗೆ ಕಾಣಿಸುತ್ತೆ. ಕಷ್ಟ ಸುಖ ಎರಡೂ ಕೂಡ ಪ್ರತಿದಿನವೂ ಈಕ್ವಲ್ ಆಗಿ ಬರುತ್ತೆ ನಿನಗೆ. ಎಷ್ಟು ನಿನ್ನ ಕಷ್ಟಗಳನ್ನ ಇಗ್ನೋರ್ ಮಾಡಿಕೊಂಡು ಈ ಕಡೆ ತಿರುಗಿ ಖುಷಿ ಬಗ್ಗೆ ಗಮನ ಹರಿಸ್ತೀಯೋ, ಈ 50% ಇದ್ದಿದ್ದು ಕಂಪ್ಲೀಟಾಗಿ 100%ನ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಸಿಂಪಲ್. ಆ್ಯಂಡ್ ಈ ಟೇಕ್ ಓವರ್ ಮಾಡ್ಕೊಂಡಂಥ 100% ಖುಷಿ ಏನಿತ್ತು ಅದು ನಾಳೆಗೂ ಕೂಡ ಕ್ಯಾರಿ ಆಗುತ್ತೆ. ಅಷ್ಟೇ ಲೈಫು, ಬೇರೆ ಏನಿಲ್ಲ. ಸೊ ರಿಮೆಂಬರ್, ಯಾವ್ಯಾವ ಸಮಯದಲ್ಲೇ ಬಿಟ್ಟೋಗ್ದಿರ ನಿಮ್ಮ ದೇವರು ಈ ಸಮಯದಲ್ಲಿ ನಿನ್ನ ಬಿಟ್ಕೊಡ್ತಾನ? ಡೆಫಿನೆಟಾಗಿ ಬಿಟ್ಟು ಹೋಗೋದಿಲ್ಲ. ನಂಬು.